ಯಾರು ನೀನು? ನಾನ್ ಯಾರ? ನಾನ್ ಯಾರು ಅಂತ ಆ ಮಹಾನುಭಾವನ್ ಕೇಳು. ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಸಾರಿ. ಇಟ್ಸ್ ಓಕೆ. ಕದ್ದು ಕದ್ದು ನೋಡಿದ್ ಸಾಕು, ಸ್ವಲ್ಪ ಮುಂದೆ ಬರ್ತೀರಾ? ಹೌದು, ನಾನ್ ಬಂದಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ಆಕಾಶದಲ್ಲಿ ಬರೋ ಮಿಂಚು ಭೂಮಿ ತಾಗತ್ತೆ, ಈ ನಿಮ್ ಕಣ್ಣಂಚು ನನಗ್ ಗೊತ್ತಾಗತ್ತೆ. ಅದ್ ಸರಿ, ನೆನ್ನೆ ನೋಡಿದ್ರೆ ಫೋಟೋಗ್ರಫಿ ಮಾಡ್ತಿದ್ರಿ, ಇವತ್ತೇನು ಪೇಂಟಿಂಗು? ಫೋಟೋಗ್ರಫಿ ನನ್ನ ಹಾಬಿ, ಪೇಂಟಿಂಗ್ ನನ್ನ ಪ್ರೊಫೆಷನ್. ಏನ್ ಬಿಡಿಸ್ತಿದ್ದೀರಾ? ಗೆಸ್ ಮಾಡಿ ನೋಡೋಣ. ವಾಟರ್ ಫಾಲ್ಸ್? ನೋ. ಬೆಟ್ಟ? ನೋ. ಗುಡ್ಡ? ಅದ್ಯಾವುದೂ ಅಲ್ಲ. ಮತ್ತೆ? ನನ್ ಕಣ್ಣಲ್ಲಿ ಸೆರೆ ಸಿಕ್ಕಿ ಕನ್ಸಲ್ ಕಾಡಿದ ಆ ಚಲುವೆ ಚಿತ್ರ ಬಿಡಿಸ್ತಾ ಇದ್ದೀನಿ. ನಾನ್ ನೋಡ್ಬೋದಾ? ಕಂಪ್ಲೀಟ್ ಆದ್ಮೇಲೆ ನಾನೇ ತೋರಿಸ್ತೀನಿ. ಓ, ನಿಮ್ ಕನ್ಸಲ್ ಕಾಡಿದ ಚಲ್ವೆನ ಬೇಗ ಬಿಡಿಸಿ, ನೋಡೋಕೆ ನಾನ್ ಕಾಯ್ತಿರ್ತೀನಿ. ಬರ್ತೀನಿ. ಬಂದಿದ್ ಸಾಕು, ಸ್ವಲ್ಪ ಮುಂದೆ ಬನ್ನಿ. ನಾನ್ ಬಂದಿದ್ದು ನಿಮಗೆ ಗೊತ್ತಾಯ್ತಾ? ಆಕಾಶದಲ್ಲಿ ಬರೋ ಮಿಂಚು ಭೂಮಿಗೆ ತಾಗುತ್ತೆ, ಈ ನಿಮ್ ಕಣ್ಣಂಚು ನನಗ್ ಗೊತ್ತಾಗುತ್ತೆ. ನೆನ್ನೆ ಹೇಳಿದ್ದು ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ಆ ಲೈನ್ಸ್ ತುಂಬಾ ಚೆನ್ನಾಗಿದೆ, ಮನ್ಸಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಹೌದು, ನಿಮ್ ಕಣ್ಣಲ್ಲಿ ಸೆರೆ ಸಿಕ್ಕಿ ಕನ್ಸಲ್ ಕಾಡಿದ ಚಲ್ವೆ ಪೇಂಟಿಂಗ್ ಕಂಪ್ಲೀಟ್ ಆಯ್ತಾ? ಈ ಚಲ್ವೆಗೊಂದು ಹೆಸರು ಕೊಡ್ತೀರಾ? ಚಿತ್ರ. ನಂದಾನೆ
ತಾನೇ ಜೀವಂತ ಚಿತ್ತಾರವೇ ನಿಂದಂತ ಸೌಂದರ್ಯವೇ ನಿನ್ನ ನೋಡಿ ನೋಡಿ ಆಯ್ತು ಏನೋ ಮೋಡಿ ಜೀವಕ್ಕೆ ಒಂದೇ ಒಂದು ಒಳ್ಳೆ ಸೂಚನೆ ಎದೆಯ ಬಡಿದಕ್ಕೆ ನೀನೆ ಇಷ್ಟಾನೆ 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 ನಿನ್ನ ಭೇಟಿ ಅಂದರೇನೆ ಈಗ ನಂಗೆ ಏನು ಸಂಭ್ರಮ ನಿನ್ನ ಮುಂದೆ ಮಾಡಲಾರೆ ವಾದವ ನಿನ್ನ ಮಾತೆ ಅಂತಿಮ ನಿನ್ನ ಸ್ನೇಹ ಸಿಕ್ಕಾದ ಮೇಲೆ ನನ್ನ ಲೋಕ ಮೋಹಕ ಸ್ನೇಹವೇ ನಿನಗೀಗ ಧನ್ಯವಾದ ಒಂದೇ ಒಂದು ಒಳ್ಳೆ ಸೂಚನೆ ಎದೆಯ ಬಡಿದಕ್ಕೆ ನೀನೆ ಇಷ್ಟಾನೆ 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 ನಿನ್ನ ಕಣ್ಣೇ ಈಗ ನಾನು ನನ್ನ ನೋಡಿಕೊಳ್ಳೋ ಕನ್ನಡಿ ಜೀವ ಕೊಟ್ಟು ಕಾಯುತ್ತೀನಿ ನಿನ್ನ ಸಾಕು ನನ್ನ ಕೈ ಹಿಡಿ ನಿನ್ನ ಪ್ರೀತಿ ಸಿಕ್ಕಾದ ಮೇಲೆ ನನ್ನ ಜನ್ಮ ಸಾರ್ಥಕ ಪ್ರೀತಿಯೇ ನಿನಗೀಗ ಧನ್ಯವಾದ ಒಂದೇ ಒಂದು ಒಳ್ಳೆ ಸೂಚನೆ ಎದೆಯ ಬಡಿದಕ್ಕೆ ನೀನೆ ಇಷ್ಟಾನೆ 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 ಭುವನ್, ನಾವಿಬ್ರು ಎಷ್ಟು ಬೇಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹತ್ರ ಆಗ್ಬಿಟ್ವಿ ಅಲ್ವಾ? ಜೀವನ ಪೂರ್ತಿ ನಿನ್ನ ಜೊತೆ ಹೀಗೆ ಇರಬೇಕು ಅಂತ ಆಸೆ. ನನ್ನ ಬಿಟ್ಟು ಹೋಗಲ್ಲ ತಾನೆ? ಹಾಂ, ಇಲ್ಲ ಚಿತ್ರ, ಇವತ್ತೇ ಲಾಸ್ಟ್ ಡೇ. ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಭುವನ್, ಕಾಮಿಡಿ ಮಾಡಬೇಡ. ಸಾರಿ ಸಾರಿ ಚಿತ್ರ. ಏನೇ ಪ್ರಾಬ್ಲಮ್ ಬಂದರೂ ನಾನಿನ್ನ ಬಿಡೋದಿಲ್ಲ. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಏನಿಲ್ಲ, ಅಪ್ಪ ಅಮ್ಮನ ಒಪ್ಸಿದ್ರೆ ಸಾಕು. ಒಂದು ನಿಮಿಷ. ಓಕೆ. ಹಲೋ, ಚಿತ್ರ, ನಿನ್ನ ಮನೆಗೆ ಹೋಗು. ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕು. ಯಾಕೆ, ಏನಾಯ್ತು? ಈಗ ನಂಗೆ ಟೈಮ್ ಇಲ್ಲ. ನಾನು ಹೇಳ್ತೀನಿ, ನೀನು ಹುಷಾರಾಗಿ ಮನೆಗೆ ಹೋಗು. ಏನಾಯ್ತು? ಯಾಕೆಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ದಾನೆ? The number you have called is switched
ಹಾಂ ಭುವನ್, ಇಷ್ಟು ದಿನ ಯಾಕೆ ಬರಲಿಲ್ಲ? ಕಾಲ್ ಮಾಡಿದ್ರೆ ಸ್ವಿಚ್ ಆಫು, ಮನೆ ಹತ್ರ ಹೋದರೆ ಡೋರ್ ಲಾಕು. ಏನಾದರೂ ಪ್ರಾಬ್ಲಮ್ ಆಗಿತ್ತಾ? ಅದು ನಾನು ನಿನಗೊಂದು ವಿಷಯ ಹೇಳಬೇಕು. ನಾನು ನಿನಗೊಂದು ವಿಷಯ ಹೇಳಬೇಕು. ಸರಿ, ಫಸ್ಟ್ ನೀನೇ ಹೇಳು. ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ. ಸಮಾಧಾನ ಮಾಡ್ಕೊ. ಭುವನ್, ಅಮ್ಮ ಸರೋಜ, ನಿನ್ಗೇನು ಆಗಲ್ಲ. ನೀನ್ ಹೆದರ್ಕೋಬೇಡಮ್ಮ, ನಾವೆಲ್ಲ ಇದ್ದೀವಿ. ಧೈರ್ಯವಾಗಿರಮ್ಮ. ಇಲ್ಲ ಅಣ್ಣ, ನಾನ್ ಬದುಕೋದಿಲ್ಲ ಅಂತ ನನಗೆ ಗೊತ್ತು. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಬಿಡ್ತು ಅನ್ನು ಸರೋಜ, ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಸಾಯ್ತಾ ಇದ್ದೀನಿ ಅಂತ ನಂಗೆ ನೋವಿಲ್ಲ ಗಾಯತ್ರಿ. ಅವಳು ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಅವಳ ಅನಾಥೆ ಮಾಡಿ ಸಾಯ್ತಾ ಇದ್ದೀನಿ ಗಾಯತ್ರಿ. ಅವಳು ಹೇಗೆ ಅನಾಥೆ ಆಗ್ತಾಳೆ? ಅವಳಿಗೋಸ್ಕರ ನಾವಿದ್ದೀವಿ. ನೀನೇನು ಯೋಚನೆ ಮಾಡಬೇಡ. ಇವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಕಡೆ ಮದುವೆ ಮಾಡಿಕೊಡ್ತೀನಿ ಅಂತ ಇವಳ ಅಪ್ಪನ ಹತ್ರ ಭಾಷೆ ತಗೊಂಡಿದ್ದೆ. ಆದ್ರೆ ಅದನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನನ್ ಕ್ಷಮಿಸ್ಬಿಡಮ್ಮ ಸುಧಾ, ನನ್ ಕ್ಷಮಿಸ್ಬಿಡಮ್ಮ ಸುಧಾ. ಹಂಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ಭಯ ಆಗುತ್ತೆ. ನೋಡಮ್ಮ ಸರೋಜ, ನಿನ್ನ ಕಣ್ಣೆದರಿಗೆ ನಿನ್ನ ಮಗಳ ಮದುವೆ ಆಗುತ್ತೆ. ಇದು ಹೇಗೆ ಸಾಧ್ಯ ಅಣ್ಣ? ಸಾಧ್ಯ ಆಗುತ್ತಮ್ಮ. ನಿನ್ ಮಗಳು ಸುಧಾನ ನನ್ನ ಮಗ ಭುವನ್ ಮದುವೆ ಆಗ್ತಾನೆ. ಹೌದು ಕಣ, ನಾವಿವತ್ತು ಇಷ್ಟೊಂದು ಅನುಕೂಲವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಸುಧಾ ತಂದನೇ ಕಾರಣ. ಅವನ್ ಮಾಡಿರೋ ಸಹಾಯನ ನಾವು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಕಣೋ. ಈ ರೂಪದಲ್ಲಾದ್ರೂ ಅವನ ಆಸೆನ ಪೂರೈಸೋಣ.
ಯಾಕೆಲ್ರು ಮೌನವಾಗಿದ್ದೀರಾ? ಮಾತ್ ಬರ್ತಾ ಇಲ್ವಾ? ನೀವಿಷ್ಟೆಲ್ಲ ದಿಗ್ಬಂಧನ ಮಾಡ್ಸಿದ್ರು ನಾನ್ ಹೇಗ್ ಒಳಗ್ ಬಂದೆ ಅಂತ ಯೋಚಿಸ್ತಿದ್ದೀರಾ? ಹರಿಯೋ ನೀರನ್ನ ಬೀಸೋ ಗಾಳಿನ ತಡಿಬಹುದು, ಆದ್ರೆ ಅತೃಪ್ತಾತ್ಮನ ಯಾರು ತಡಿಯಕ್ಕಾಗಲ್ಲ. ನೀವೇನೋ ನಿಮಗೊಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಿದ್ರಿ, ಆದ್ರೆ ಒಳ್ಳೇದಾಗಿದ್ದು ನಿಮಗಲ್ಲ, ನನಗೆ. ಹೇಗಂತೀರಾ? ಅವತ್ತು ಗೀತಾ ಪೂಜೆ ಮಾಡಿ ದೇವ್ರನ್ನ ದಾನ ಮಾಡಿದ್ಲು. ದೇವ್ರು ಹೊರಗೆ, ನಾನು ಒಳಗೆ. ಆಟ ಆಡ್ತಿದ್ ಚಿಂಟುನ ನಾನ್ ಯಾವತ್ ಬೀಳ್ಸಿದ್ನೋ ಆವತ್ತಿಂದ ಶುರುವಾಯ್ತು ನನ್ನಾಟ. ಹಾಳಾದ ಪೇಂಟಿಂಗ್ಗೆ ಯಾರಾದ್ರೂ ಬೆಲೆ ಕಟ್ತಾರಾ? ಬೆಲೆ ಕಟ್ಟೋ ತರ ಮಾಡಿದ್ದು ನಾನೇ, ಅದನ್ನ ಹಾಳ್ ಮಾಡಿದ್ದು ನಾನೇ. ಇಷ್ಟೆಲ್ಲ ಆದ್ರೂನು ಅವನು ನನ್ ಮುಂದೆನೆ ಅವಳಗ್ ಕಿಸ್ ಕೊಡ್ತಾನೆ. ನನ್ ಮುಂದೆನೆ ಕಿಸ್ ಮಾಡ್ತೀಯಾ? ನನ್ನ ಬೆಟ್ಟ ತುದಿಯಿಂದ ಬೀಳೋ ತರ ಮಾಡ್ದೆ. ನೀನು ಯಶಸ್ಸಿನ ತುತ್ತ ತುದಿಯಲ್ಲಿದ್ದೆ. ನಿನ್ನ ಬೀಳ್ಸೋದಕ್ಕೆ ನಿನಗೂ ನಿನ್ ಮಗಂಗೂ ಸಂಬಂಧ ಕಲ್ಪಿಸ್ದೆ. ಸ್ಟೇಷನ್ನು, ಕೇಸು, ಕೋರ್ಟು ಅಂತ ಮೆಟ್ಲು ಹತ್ತೋ ತರ ಮಾಡ್ದೆ. ನಾನ್ ಪ್ರೆಗ್ನೆಂಟ್ ಅಂತ ಹೇಳೋಕ್ ಬಂದಿದ್ದೆ, ಆದ್ರೆ ನೀನು ಕೇಳೋ ಸ್ಥಿತಿಲಿ ಇರ್ಲಿಲ್ಲ. ಅದೇ ವಿಷಯನ ಕೋರ್ಟ್ ನಲ್ಲಿ ಎಲ್ರ ಮುಂದೆ ನಿನ್ ಮಗನ್ ಬಾಯಲ್ಲಿ ಹೇಳಿಸ್ದೆ. ಯುವರ್ ಆನರ್, ಐ ಆಮ್ ಪ್ರೆಗ್ನೆಂಟ್. ಇಷ್ಟಕ್ಕೆ ನಿಲ್ಲಿಸ್ತೀನಿ ಅನ್ಕೋಬೇಡ, ಇಲ್ಲಿಂದಾನೇ ಶುರು. ನೀನ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನೀನು ಆಡಿಸ್ದಂಗೆ ನಾವಾಡೋದಕ್ಕೆ ನನ್ನನ್ನೇನು ಕೈಲಾಗಿರೋನು ಅನ್ಕೊಂಡಿದ್ಯಾ? ಏಯ್, ನನ್ನನ್ನ ಏನು ಮಾಡಕ್ಕಾಗಲ್ಲ. ಮೂರು ತಿಂಗಳ ಗರ್ಭಿಣಿ, 2 ಜೀವ, 2 ಪ್ರೇತಾತ್ಮ, ಎಷ್ಟೋ ವರ್ಷಗಳ ಸೇಡು. 12 ವರ್ಷ ಆದ್ಮೇಲೆ ಮನೇಲಿ ಹೋಮ ನಡೀಬೇಕು, 100 ವರ್ಷ ಆದ್ಮೇಲೆ ಮನೆನ ಕೆಡಬೇಕು, 500 ವರ್ಷ ಆದ್ಮೇಲೆ ಜಾತಿನ ಬಿಡ್ಬೇಕು, 1000 ವರ್ಷ ಆಗ್ತಿದ್ದ ಹಾಗೆ ಜನಾಂಗಣೆ ಬಿಟ್ಟು ಬಿಡ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಹೋಮದ ಅವಶ್ಯಕತೆ ಇದೆ. ಅದಕ್ಕಿಂತ ಮೊದಲು ನಿಮ್ಮ ಮನೆಯ 4 ಮೂಲೆಗಳಿಗೂ ಅಂತರ್ಕಾಯಿನ ಕಟ್ಟಬೇಕು. ನನಗೆ ತುಂಬ ತಲೆನೋವ್ತಿದೆ ಮಮ್ಮಿ. ನೀನು ಜಾಸ್ತಿ ಟಿ ವಿ ನೋಡ್ತೀಯ ಅಲ್ವಾ, ಅದಕ್ಕೆ ತಲೆನೋವ್ತಿದೆ ಅಷ್ಟೆ. ನಿಂಗೇನೂ ಆಗಿಲ್ಲ ಆಯ್ತಾ? ಹೌದಾ? ಹೌದು. ವಿಕ್ಸ್ ಹಚ್ತೀನಿ, ಎಲ್ಲ ಸರಿ ಹೋಗುತ್ತೆ ಆಯ್ತಾ? ದಯವಿಟ್ಟು ನನ್ ಕ್ಷಮಿಸ್ಬಿಡೋಣ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಂಗೆ ಒಳ್ಳೇದಾಗುತ್ತೆ ಅಂತ ಈ ಮನೇಲಿರೋ ದೇವ್ರ ದಾನ ಮಾಡಿ ನಿಮ್ ಸಂಸಾರನ ಸಂಕಷ್ಟಕ್ಕೆ ತಂದ್ಬಿಟ್ಟೆ ಅಣ್ಣ. ದಯವಿಟ್ಟು ನನ್ ಕ್ಷಮಿಸ್ಬಿಡೋಣ. ಗೀತಾ, ನಿಂದೇನು ತಪ್ಪಿಲ್ಲ ಗೀತಾ. ಹಣೆ ಬರಕ್ ಹೊಣೆ ಯಾರು ಹೇಳು? ಗೀತಾ, ನಿಜ ಹೇಳ್ಬೇಕಂದ್ರೆ ತಪ್ಪೆಲ್ಲ ನಂದೇಮ್ಮ. ಅವತ್ತಪ್ಪನ ಮಾತೇನೋ ಉಳಿಸ್ಕೊಂಡೆ, ಆದರೆ ನನ್ನನ್ನೇ ನಂಬ್ಕೊಂಡು ಚಿತ್ರಾಗೆ ನಾನೇ ಮೋಸ ಮಾಡಿಬಿಟ್ಟೆ. ಜೊತೆಯಲ್ಲಿ ಅವಳು ಹೊಟ್ಟೆಲಿದ್ದ ಮಗುನು ನಾನೇ ಸಾಯಿಸ್ಬಿಟ್ಟೆ. ರೀ, ನೀವು ಹೊಂದ್ಕೋಬೇಡಿ. ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಅಣ್ಣ, ನಾವೆಲ್ಲ ನಿಮ್ ಜೊತೆಗಿರ್ತೀವಿ, ನೀವು ಧೈರ್ಯವಾಗಿರಿ. ರೀ, ಈ ಗುರೂಜಿ ಕೊಟ್ಟಿರೋ ಅಂತ್ರಿಕಾಯಿ ಕಟ್ಟಿ ಮುಂದೆ ಏನೇ ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸೋಣ. ಗೀತಾ, ಪಿ ಕೆ ಎಲ್ಲಿದ್ದಾರೆ ನೋಡು. ಹಾ, ಸರಿ.